ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಬಹುದಾದ ಒಂದು ಅಂಗ ಅಂದ್ರೆ ಇಟ್ ಈಸ್ ದಿ ಮೆದುಳು, ದಿ ಬ್ರೇನ್. ಆ ಒಂದು ಸ್ಮಾಲ್ ಬ್ರೇನ್ ಅಲ್ಲಿ ಏನೇನೆಲ್ಲ ವಿಷಯಗಳು ನಡೆಯುತ್ತೆ ಗೊತ್ತಾ? ಪಟಾಕಿ ಮಾರ್ನಿಂಗ್ ಶ್ರುತಿ. ಇವಾಗ ನಾನು ಕ್ರಿಟಿಕಲ್ ಥಿಂಕಿಂಗ್ ಒಂದು ಆಳವಾದ ಯೋಚನೆ ಬಗ್ಗೆ ನಿಮಗೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಅದಕ್ಕೂ ಇವಾಗ ಮೆದುಳಲ್ಲಿ ಯಾವ್ಯಾವ ಭಾಗಕ್ಕೆ ಕನೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಮೊದಲನೇ ಭಾಗ ಅಮಿಗ್ಡಿಲಾ ಅಂತ. ಅಮಿಗ್ಡಿಲಾ ನಮ್ಮ ಮೆದುಳಿನ ಅಲಾರ್ಮ್ ಬೆಲ್. ಭಯ ಆಗಲಿ, ಕೋಪ, ಉತ್ಸಾಹ ಬಂದಾಗ ತಕ್ಷಣ ರಿಯಾಕ್ಷನ್ಗೆ ರೆಡಿ ಮಾಡುತ್ತೆ ಬಾಡಿಗೆ. ಅದು ಅಂತರ್ಗತ ಎಮರ್ಜೆನ್ಸಿ ಸೈರನ್ ತರ. ಎರಡನೇದು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ಹಿಂಗೆ ಕಂಪನಿಗೆ ಸಿಇಒ ಇರುತ್ತೋ ಅದು ನಮ್ಮ ಬ್ರೈನ್ ಸಿಇಒ. ಏನ್ ಮಾಡುತ್ತದು? ಯೋಜನೆಗಳು ಮಾಡುವುದು, ನಿರ್ಧಾರ ತೆಗೆದುಕೊಳ್ಳುವುದು, ಇಂಪಲ್ಸ್ ಅನ್ನು ಕಂಟ್ರೋಲ್ ಮಾಡೋದು, ಯೋಚಿಸಿ ಕೆಲಸ ಮಾಡೋದಕ್ಕೆಲ್ಲ ಸಹಾಯ ಮಾಡುತ್ತದೆ. ಮೂರನೇ ಭಾಗ ಫ್ರಾಂಟಲ್ ಲೋಬ್, ಮೆದುಳಿನ ನಿಯಂತ್ರಣ ಕೇಂದ್ರ ಅಂದ್ರೆ ಕಂಟ್ರೋಲ್ ಪ್ಯಾನಲ್. ಗಮನಕ್ಕೆ, ಪರಿಹಾರ ಕೊಡೋದಕ್ಕೆ, ಚಲನೆ ಮೂವ್ಮೆಂಟ್ ಆಗಲಿ, ಪ್ರಾಬ್ಲಮ್ ಸಾಲ್ವಿಂಗ್ ಆಗಲಿ ಅದೆಲ್ಲ ಹೆಲ್ಪ್ ಮಾಡುತ್ತೆ ಮ್ಯಾನೇಜ್ ಮಾಡಲಿಕ್ಕೆ. ನಾಲ್ಕನೇದು ಆಂಟೀರಿಯರ್ ಸಿಂಗುಲೇಟ್ ಕಾರ್ಟೆಕ್ಸ್ ಅಂತ. ನಮ್ಮ ಮೆದುಳಿನ ಟ್ರಾಫಿಕ್ ಪೊಲೀಸ್. ತಪ್ಪುಗಳನ್ನು ಗುರುತಿಸುತ್ತದೆ, ಏನು ಬದಲಾವಣೆ ಮಾಡಬೇಕು ಸಹಾಯ ಮಾಡುವುದು, ಫ್ಲೆಕ್ಸಿಬಲ್ ಥಿಂಕಿಂಗ್ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಐದನೇದು ಲಿಂಬಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ನಮ್ಮ ಮೆದುಳಿನ ಭಾವಾತ್ಮಕ ಕೇಂದ್ರ ಅಂದ್ರೆ ಎಮೋಷನಲ್ ಹೆಡ್ ಕ್ವಾರ್ಟರ್ಸ್. ಇದಿಲ್ಲ ಅಂದ್ರೆ ನಾವೆಲ್ಲ ರೋಬೋತರ ಆಗ್ಬಿಡ್ತೀವಿ.